ಸಿಮ್ಸ್ ಕಾಲೇಜ್ ಅವರು ಬಂದಿರ್ತಾರೆ. ನಾವು VIPS ಕಾಲೇಜ್ ಅವರು. ಎಲ್ಲರಿಗೂ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು. ಅವ್ರ SL ಗೌಡ ಅಂತ ಇರ್ಬೋದು, ಅದೇ ಗೌಡಸೇ ಸೆಲೆಬ್ರೇಟ್ ಮಾಡೋದಲ್ಲ, ಎಲ್ಲರೂ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಲ್ವಾ? ಹೌದು, ಪ್ರತಿಯೊಬ್ಬರಿಗೂ ಜೋಶ್ ಇರುತ್ತೆ. ಬಿಕಾಸ್ ಬೆಂಗಳೂರು ಕಟ್ಟಿರೋದೇ ಅವರಲ್ವಾ, ಅವ್ರು ನಮ್ಮ ಫೌಂಡರ್ ಆಗಿರೋದ್ರಿಂದ ಕೆಂಪೇಗೌಡರ ಟೋಟಲ್ 15 lakhs ಪ್ಲಸ್ ಮಾಡಿದ್ರೆ ವಿಲ್ ವಿನ್ ದ ವರ್ಲ್ಡ್ ರೆಕಾರ್ಡ್. ಅಷ್ಟಾಗುತ್ತಾ? ಮಾಡ್ಬೋದು. ಸಿ ವಾಟರಿಂಗು ಮೆನ್ಯೂರಿಂಗು ಏನೇನಿದೆ ಎಲ್ಲ ನಾವು ಮಾಡ್ತೀವಿ. ನಾವು ಗಿಡ ನೆಟ್ಟಿ ಸಾಕಾಗಿ ಎಲ್ಲರಿಗೂ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು. ಎಲ್ಲರೂ ಕೆಂಪೇಗೌಡ ಜಯಂತಿನ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಲ್ವಾ? ಫುಲ್ ಜೋಶ್ ಇರುತ್ತೆ. ಏನಕ್ಕೆ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ಎಲ್ಲರಿಗೂ ಅವರು ಅಂದ್ರೆ ನಮ್ಮ ಬೆಂಗಳೂರು ಫೌಂಡರ್ ಅಲ್ವಾ, ಸೊ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ. ಎಲ್ಲರೂ ಇವಾಗ ಲೊಕೇಶನ್ ಹೋಗ್ತಾ ಇದೀವಿ. ಯಾವ್ದು ಅಂದ್ರೆ ಬೆಂಗಳೂರು ಮೈಸೂರು ರೋಡ್. ಅಲ್ಲಿ 15 ಲಕ್ಷ ಸಸಿಗಳನ್ನ ನೆಡುವಂತ ಗುರಿಯಲ್ಲಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಹೋಗ್ತಾ ಇದೀವಿ. ಎಲ್ಲರೂ ತೋರ್ಸು. ಉಪ್ಪಿಟ್ಟು ಹಾಗೂ ಕೇಸರಿಬಾತ್ ಲೊಕೇಶನ್ ರೀಚ್ ಆಗೋದು ಮುಂಚೆ ನಮ್ಮ ಕಾಲೇಜಲ್ಲಿ ತಿಂಡಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಇಸ್ಕೋಗಣ, ಇದೇ ಬಸ್ಸಲ್ಲಿ ನಾವು ಹೊರಡೋದು. ಎಲ್ಲ ಸೇರ್ಕೊಂಡು ಜೈಕಾರ ಕನಕ ಅವರೇ. ಹೇಮಂತ್ ಸೈನ್ ಹಾಕಿಲ್ಲ, ಟೆನ್ಷನ್ ಅಲ್ಲಿದ್ದಾನೆ. ಅವ್ರ SL ಗೌಡ ಅಂತ ಇರ್ಬೋದು, ಅದೇ ಗೌಡಸೇ ಸೆಲೆಬ್ರೇಟ್ ಮಾಡೋದಲ್ಲ, ಎಲ್ಲರೂ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಲ್ವಾ? ಹೌದು, ಪ್ರತಿಯೊಬ್ಬರಿಗೂ ಜೋಶ್ ಇರುತ್ತೆ. ಬಿಕಾಸ್ ಬೆಂಗಳೂರು ಕಟ್ಟಿರೋದೇ ಅವರಲ್ವಾ, ಅವ್ರು ನಮ್ಮ ಫೌಂಡರ್ ಆಗಿರೋದ್ರಿಂದ ಕೆಂಪೇಗೌಡರ ಯಾಕೆಂದ್ರೆ ನಾವು ಪಿಕಾಕ್ ಲೇಔಟ್ ಆದಾಗಲೂ ಇದೇ ಮಾಡಿದ್ದು. ಹಿಂಗ್ ಕುಂತಿರಲ್ಲ ಇನ್ನೊಂದ್ಸಲ ಹೇಳು. ಪ್ಲಾನ್ ಮನೆಗೆ ತಗೊಂಡು ಹೋಗ್ಕೊಡಲ್ವಾ? ಅಷ್ಟು ಪ್ಲಾನ್ಸ್ ಇದೆ. ತಗೊಂಡೋಗ್ತೀಯ ಮನೆಗೆ? ಹಾಕೋ. ಕೆಂಚನ್ನಪಾಳ್ಯ ಮಾಗಡಿ ರೋಡ್ ಹತ್ರ. ಇವತ್ತು 517ನೇ ನಾಡಪ್ರಭು ಕೆಂಪೇಗೌಡರ ಜಯಂತಿ ಪ್ರಯುಕ್ತವಾಗಿ ನಾವೆಲ್ಲರೂ ಗಿಡ ನೆಟ್ಟಕ್ಕೆ ಬಂದಿದ್ವಿ. ಆದರೆ ವಿಷನ್ ಇರೋದು 15 ಲಕ್ಷ ಗಿಡಗಳನ್ನ ನೆಡೋಕೆ. 2 ನೆಟ್ಟಿದ್ವಿ. ಸೊ ಅವ್ರೇನೋ ಗಿನ್ನೆಸ್ ರೆಕಾರ್ಡ್ ಮಾಡ್ತಾರೆ ಅಂತ ಇಟ್ಕೊಂಡಿದ್ದಾರೆ ವಿಷನ್. ನೋಡೋಣ ಏನಾಗತ್ತೆ. ಲೇಔಟ್ ಇದು, ಆದರೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಕಾಲೇಜಸ್ ಅದ್ರ ಮೇಲೆ ಬೇರೆ ಬೇರೆ ಪರ್ಟಿಕ್ಯುಲರ್ ಲೇಔಟ್ಸ್ ಅಲಾಟ್ ಆಗಿದೆ. 15 ಲಕ್ಷ ಸಸಿಗಳು. ತಗೊಳ್ಳಿ ಒಂದು. ಯಾವ್ದು ಬೇಕು ಗಾನ? ಮ್ಯಾಂಗೋ ಪ್ಲಾಂಟ್. ನಾನು ಇದು ಹಳಸಿನಣ್ಣು. ಮ್ಯಾಂಗೋ. ಸರ್ ಯಾವ ಪ್ಲಾನ್ ತಗೋತೀಯಾ? ತಗೋ. ಬನ್ನಿ ನೆಡೋಣ. ಲಲಿ ಬಾ. ನೀನ್ ಯಾವ ಪ್ಲಾಂಟ್ ಲಲಿ? ಅದೇ ಅನ್ಸುತ್ತೆ. ಮ್ಯಾಂಗೋ ಬೇಕಾ ಅಥವಾ ಗೋವಾ ಬೇಕಾ? ಗೋವಾ ಬಾ.
ನೋಡು ಇಡು ಇಲ್ಲಿ ಬೇಕಾ ಇಡು ಕುತ್ಕೋ ನೀನು GPS ಇದೆಯಾ? ಸಿಮ್ಸ್ ಕಾಲೇಜ್ ಅವರು ಬಂದಿರ್ತಾರೆ, ನಾವು VIPS ಕಾಲೇಜ್ ಅವರು, ಇನ್ನು ಬೇರೆ ಬೇರೆ ಕಾಲೇಜಸ್ ಅವರು ಬಂದಿದ್ದಾರೆ. ಅವ್ರು ಹೊರಟೋದ್ರು ಬೇಗ, ನಾವು ಸಿಕ್ಕಾಕೋಬಿಟ್ವಿ. ಸೊ ಮತ್ತೆ ಅವ್ರ ಟಾರ್ಗೆಟ್ ಏನೋ ರೀಚ್ ಆಗಿಲ್ಲ ಅಂತ ನಮ್ಮ ಕೈಲೇ ಎಕ್ಸ್ಟ್ರಾ 5 10 ಗಿಡನ ನೆಡೆಸ್ತಿದ್ದಾರೆ. ಸೊ ನಾವು 1-2 ನೆಟ್ಬಿಟ್ಟು ಇವಾಗ ಎಷ್ಟು ನೆಟ್ಟೆ? ಇವಾಗ ಒಂದು 10 ಗುಂಡಿ ತೋಡಿದೀವಿ, ಒಬ್ಬೊಬ್ರು ಬಂದು ಹಾಕ್ತಾರೆ. ನಾನು ಒಂದು 2-3 ನೆಟ್ಟೆ. ನಾನೇ ತೋಡಿ ನಾನೇ ನೆಟ್ಟು ಬಂದೆ. ಗುಡ್. ಹತ್ರ ಇಟ್ಬಿಟ್ಯಾ ಅಂತ. ಆನ್ ಮಾಡಿದ್ದೀವಿ. ಮಂಡ್ಯ ಸೇರ್ತಿದ್ದಾರೆ. ಮಂಡ್ಯ ಎಷ್ಟು ಚೆನ್ನಾಗಿ ತೆಗಿತಾನೆ. ಒಂದು ಲಾಜಿಕ್ ನೋಡಿ, ಪ್ರತಿಯೊಂದು ಶಕ್ತಿ ಯಾರು ರೈಟ್ ಹ್ಯಾಂಡೆಡ್ ಯಾರು ನೀವೆಲ್ಲ ಎಲ್ಲರೂ ರೈಟ್ ಹ್ಯಾಂಡೆಡ್ ಅಲ್ವಾ? ಬಲ್ಗೈಲಿ ಜಾಸ್ತಿ ಶಕ್ತಿ ಇರ್ತದೆ, ಎಡಗೈಲಿ ಜಾಸ್ತಿ ಶಕ್ತಿ ಇರ್ತದೆ. ಬಲ್ಲ ಶಕ್ತಿ ಅಂದರೆ ಸ್ವಲ್ಪ ಸ್ಟ್ರೆಂತ್, ಆಗ ಸ್ಟ್ರೆಂತ್ ಬರುತ್ತೆ. ಹಿಂಗೆ ಇಟ್ಕೊಂಡ್ರೆ ಬರುತ್ತೆ. ಸಾಕಾಕಿದ್ದಕ್ಕೆ ನೆಕ್ಸ್ಟ್ ಲಲಿತಾ ಯಾರು ಗುಂಡಿ ಗಿಡ ಇದ್ರಲ್ಲಿ ಮಾಡು. ಇಲ್ಲ ಸರ್, ಶ್ರಾವ್ಯ ಇದು ಅಲ್ಲ, ಶ್ರಾವ್ಯ ಇದ್ ಮಾಡಿಲ್ಲ ನೀವು. ಗೊತ್ತಾನೆ ಇಲ್ಲಪ್ಪ, ಇವರು ಕಾಲಿಗೆ ಬೀಳ್ಬೇಕು ಇವ್ರಿಗೆ. ಇಲ್ಲ ಮೇಡಮ್, ಇದು ಕಂಪ್ಲೀಟ್ಲಿ ಔಟ್ ಆಫ್ ಡೆವಲಪ್ಮೆಂಟ್. ಅದರಿಂದಲೇ ಡೆವಲಪ್ ಮಾಡ್ತಾರೆ. ನೋ, ದಿಸ್ ಇಸ್ ನಾಟ್ ಲಾರ್ಡ್ಸ್ ಪಾರ್ಕ್ ಏನಾಗಲ್ಲ. ಇಟ್ ಇಸ್ ಸ್ಪೆಸಿಫಿಕ್ಲಿ ಫಾರ್ ಪ್ಲಾಂಟೇಶನ್ ಆ್ಯಂಡ್ ವಿ ವಿಲ್ ಮೇಂಟೈನ್ ಫಾರ್ ನೆಕ್ಸ್ಟ್ 3 years ಫ್ರಮ್ ಆರ್ NGO. ಫಾರ್ ವಾಟ್ರಿಂಗು, ಮೆನ್ಯೂರಿಂಗು ಏನೇನಿದೆ ಎಲ್ಲ ನಾವು ಮಾಡ್ತೀವಿ. ಅದ್ರ ಮೇಲೆ ಎಕ್ಸ್ಟೆನ್ಷನ್ ಸಿಗ್ತಾರೆ, ವಿಲ್ ಮೇಂಟೈನ್ 5 ಆ್ಯಂಡ್ ಆಫ್ಟರ್ ದಟ್ ವಿ ಡೋಂಟ್ ರಿಕ್ವೈರ್. ಮಳೆ ಬರುತ್ತೆ, ಅದೇ ಮ್ಯಾನೇಜ್ ಆಗುತ್ತೆ. 3 yearsಗೆ ನಿಮ್ಮ ಹೈಟ್ ಬಂದ್ಬಿಟ್ಟಿರ್ತದೆ ಎಲ್ಲ ಗಿಡಗಳು. ಮಲಗಿಸ್ಬಿಡಿ ಮೇಡಮ್, ಮಲಗಿಸಿ ಓಪನ್ ಮಾಡಿ. ಮತ್ತೆ ಇವಾಗ ರೋಲ್ ಮಾಡಿ ಓಪನ್ ಮಾಡಿ. ಅಲ್ಲ ಇರಿ ಇನ್ನೂ ಓಪನ್ ಮಾಡಿ. ಹಿಂಗೆ ಮಾಡಿ ಒಂದು ರೋಲ್ ಈ ಕಡೆ ಮಾಡ್ಕೊಳ್ಳಿ. ಮಗು ಥರ ಅಷ್ಟೇ ಹಿಂಗೆ ಮಾಡ್ಕೊಂಡು ಆಮೇಲೆ ಕ್ಲೀನಾಗಿ ಹಿಂಗೆ ಇಸ್ಕೊಂಡು
ಅಷ್ಟೇ, ಹಾರಿಜಾಂಟಲ್ ವರ್ಟಿಕಲ್ ನೆಡ್ತಾ ಇರಬೇಕು. ಅದಕ್ಕೆ ನಾವು ಫಸ್ಟೇ ಹೇಳಿದ್ವಿ ಮಿಕ್ಸ್ ಮಾಡಬೇಕು, ಸ್ಮಾಲು ಮೀಡಿಯಮ್. ಅದರಲ್ಲೇ ತೆಗಿತೀವಿ. ಖುಷಿ ಆಗುತ್ತೆ. ಲೆಸ್ ದೆನ್ 10 ಫೀಟ್ ಒಳಗಡೆ ಹೋದ್ರೆ ನಿಮ್ಗೆ ಅಷ್ಟು ಗೊತ್ತಾಗುತ್ತೆ, ಅಷ್ಟು ಮುಚ್ಕೊಂಡ್ಬಿಟ್ಟೆ. ತಳ್ಳುದಿರೋದು. ಸೊ ನಾವು ಒಂದೇ ಥರ ತರಿಸಿಲ್ಲ. ಏನಕ್ಕೆ ಅಂದರೆ ವಿ ವಾಂಟೆಡ್ ಟು ಲೈಕ್ ಸೊ ಏನೋ ಬೇರೆ ಥರ ಬ್ರೀಡ್ಸು ನಮ್ಮ ಇಂಡಿಯಾಗೆ ಬರಲಿ ಅಂತ. ಸೊ ಥ್ರೂ ಔಟ್ ಇಂಡಿಯಾ ವಿ ಹ್ಯಾವ್ ಇಂಪೋರ್ಟೆಡ್. ಸರ್ ಇದೇ ನಮ್ಮ ಪರ್ಮಿಷನ್ ಕೊಟ್ಟಿರೋದು. ಸೊ ಫ್ರಮ್ BDA ವಿ ಹ್ಯಾವ್ ಗಾಟ್ 250 acres ಆಫ್ ಲ್ಯಾಂಡ್. ಇನ್ ದಟ್ ನಮ್ಮ NGOಗೆ 100 acres ಕೊಟ್ಟಿದ್ದಾರೆ. ಸೊ ದಟ್ ಈಸ್ ವಾಟ್ ವಿ ಆರ್ ಡೆವಲಪಿಂಗ್. ಸೊ ಆರ್ ಟಾರ್ಗೆಟ್ ಇಸ್ 6.5 lakhs ಫ್ರಮ್ ಆರ್ NGO. ಟೋಟಲ್ 15 lakhs ಪ್ಲಸ್ ಮಾಡಿದ್ರೆ ವಿಲ್ ವಿನ್ ದ ವರ್ಲ್ಡ್ ರೆಕಾರ್ಡ್. ಅಷ್ಟಾಗುತ್ತಾ? ಮಾಡ್ಬೋದು. ಸಿ ಬಿಫೋರ್ ಯು ಗೈಸ್ ಕೇಮ್ ಇನ್ ಅಲ್ಲ 1.5 hour ಅಲ್ಲಿ we completed around 30 sections and after that it is like what 1 hour we have not completed it all. Okay. Coordination 3 members ಸಾಕು ಒಂದೊಂದು ಗಿಡಕ್ಕೆ. 5 ಮಾಡಿದ್ರೆ ಆಚೆ ಕಡೆ ಬಂದ್ಬಿಡಿ, ರೆಸ್ಟ್ ತಗೊಳ್ಳಿ, ಬೇರೆಯವ್ರಿಗೆ ಚಾನ್ಸ್ ಕೊಡಿ ಅಷ್ಟೇ. Now we have lot of people, see lot of people, we don't require so many people at all. ಗಿಡಕ್ಕೆ ಜಾಗ ಇಲ್ಲ. ಹೌದು. ನೀವು ಮಾಡ್ತೀರಾ ಇಲ್ಲ we can take the tools back. ಥ್ಯಾಂಕ್ ಯು. ಮುಗೀತಾ ಇಷ್ಟೇನಾ? ಲಲ್ಲಿ ಮುಕ್ಕಾಲು ಗಂಟೆ ಹೋಗಂಗಿಲ್ಲ. ಇವ್ರು NGO ಅವರು ಮಹೇಶ್ ಅವರು ಟಾರ್ಗೆಟ್ ಏನ್ ಕೊಟ್ಟಿದ್ದೀರಿ ಅದು ಇನ್ನೂ ರೀಚ್ ಆಗಿಲ್ಲ. ಇನ್ನು ಒಬ್ಬೊಬ್ರು ಅದನ್ನ ಗಿಡ ನೆಡ್ಬೇಕಿತ್ತು, ಆಗ್ಲಿಲ್ಲ. ಇನ್ನೂ ಮುಕ್ಕಾಲು ಗಂಟೆ ಇವ್ರ ಜೊತೆ ನಿಂತ್ಕೊಂಡು ಗಿಡ ನೆಡ್ಲೇಬೇಕು ನಾವೀಗ. ಜಾಗನೇ ಇಲ್ಲಲ್ಲ ಸರ್, ಏನಿಲ್ಲ. ಈ ಕಡೆಯಿಂದ ಒಬ್ಬೊಬ್ರೆ ಲೈನ್ ಆಗಿ ಹೋಗಿ ಎಲ್ಲೆಲ್ಲಿ ಜಾಗ ಸಿಗುತ್ತೆ ನಿಲ್ಕೊಂಬಿಡಿ. ಅಲ್ಲಲ್ಲೇ ಅಲ್ಲಿ ಇನ್ನೊಬ್ರು ಗಿಡ ತರ್ತಾನೆ ಅಲ್ಲಿ ನೆಡೋಣ. ಮತ್ತೆ ಅಗೇಕ್ ಆಗಿಲ್ಲ ಅಂದ್ರೆ ನಮ್ಮ ಹೆಲ್ಪರ್ಗಳಿದ್ದಾರೆ, ಅವ್ರು ಕೊಡ್ತಾರೆ. ಕಳಿಸ್ಬಿಡಿ, ಬೇಗ ಕಳಿಸ್ತೀವಿ ಸರ್. ನಮ್ಗೇನಿಲ್ಲ, ನೀವು ಈ ಕಡೆಯಿಂದ ನಿಂತ್ಕೊಂಡು ಒಳಗಡೆ ಹೋಗಿ ಎಲ್ಲೆಲ್ಲಿ ಜಾಗ ಸಿಗುತ್ತೋ 2 feet ಗಿಂತ ಜಾಸ್ತಿ ನಿಂತ್ಕೊಂಡ್ಬಿಡಿ. ಸೊ ಅಲ್ಲಿ ಗ್ಯಾಪ್ ಇದೆಲ್ಲ ಗೊತ್ತಾಗುತ್ತೆ. ಹಂಗೆ ನೆಡ್ತಾ ಇರಿ. ಮ್ಯಾಮ್ ಯಾವ್ದದು? ಗನ ನಿಂಗೆ ಜಾಕ್ ಫ್ರೂಟ್ ಬೇಕಾ? ಧೀರಜ್ ಈಗ ಹೊಸ್ದಾಗಿ 5 ವಿಡಿಯೋಸ್ ಇಲ್ಲ ಅಷ್ಟೇ ಜಾಗ. ಇಲ್ಲೊಂದು ನೆಡಕ್ಕಾಗಲ್ಲ ಅದರಲ್ಲಿ ಅಗಿಸ್ಲಾ? ಇಲ್ಲಿ ಇಲ್ಲಿ ಅವ್ರಿಗೆ ನಿಂತ್ಕೊಳ್ಳೋದು. ಅಥವಾ ಬೇರೆ ಲೇಔಟ್ಗೆ ಹೋಗ್ಬೇಕು. ಎಷ್ಟಪ್ಪ ನೆಟ್ಟಿದ್ರಿ? ಫುಲ್ ಫ್ರೀ ವಾಕ್ ಮಾಡ್ತಾ ಇದ್ದೀರಾ? ನಾವು ಗಿಡ ನೆಟ್ಟಿ ಸಾಕಾಗಿ ಸುಸ್ತಾಗಿ ಬರ್ತೀವಿ. ಸಕ್ಕದಾಗಿತ್ತು ಆಕ್ಟಿಂಗ್. ಬಂದೇ ಇಲ್ಲ.